ರಾಜ್ಯದಲ್ಲಿ ಮತ್ತೆ ಶುರು ರೆಸಾರ್ಟ್ ರಾಜಕೀಯ. ಒಂದು ಕಡೆ ಪರಿಷತ್ ಚುನಾವಣೆ, ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಈಗ ಜೋರಾಗ್ತಾ ಇದೆ. ಅಡ್ಡ ಮತದಾನ ಭೀತಿ, ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಸಿಎಲ್ಪಿ ಸಭೆ ಇದೆ. ಇವತ್ತು ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದಂತಹ ಬಳಿಕ ಮೊದಲ ಸಿಎಲ್ಪಿ ಸಭೆ ಇದಾಗಿದೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ನಡೆಯಲಿರುವಂತಹ ಸಿಎಲ್ಪಿ ಸಭೆ, ಎಲ್ಲರ ಚಿತ್ತ ಈ ಸಭೆಯತ್ತ ಅನ್ನುವಾಗೆ ಏನೆಲ್ಲ ಚರ್ಚೆಗಳಾಗುತ್ತೆ ಈ ಒಂದು ಸಭೆಯಲ್ಲಿ, ಯಾರೆಲ್ಲ ಭಾಗಿಯಾಗಲಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದಾಗಿದೆ. ಹೇಳಿ ಕೇಳಿ ಪರಿಷತ್ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಪ್ಲಾನ್ ಆಗಿದೆನಾ, ಅಥವಾ ಈ ಒಂದು ಸಭೆಯಲ್ಲಿ ಯಾವ ರೀತಿ ರಣತಂತ್ರವನ್ನ ಹೆಣೆಯುವಂತಹ ಕೆಲಸ ಆಗುತ್ತೆ. ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆ ರೆಸಾರ್ಟ್ ರಾಜಕೀಯ. ಒಂದು ಕಡೆ ಅಡ್ಡ ಮತದಾನದ ಭೀತಿ, ಅದನ್ನ ತಪ್ಪಿಸೋದಕ್ಕಂತ ಹೇಳಿ ಈಗ ಮಹತ್ವದ ಸಭೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಕೈ ನಾಯಕ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಸಿಎಲ್ಪಿ ಸಭೆಯದಾಗಿದೆ. ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ನಡೆಯಲಿರುವಂತಹ ಸಿಎಲ್ಪಿ ಸಭೆ. ಅಂದ್ರೆ ಈ ಸಭೆಯ ಉದ್ದೇಶ ಅಷ್ಟೇ, ವಿಧಾನಮಂಡಲ ಅಧಿವೇಶನಗಳನ್ನು ಹೇಗೆ ಎದುರಿಸಬೇಕು, ಈ ವಿರೋಧ ಪಕ್ಷಗಳನ್ನು ಹೇಗೆ ಸಮರ್ಥವಾಗಿ ನಿಯಂತ್ರಿಸಬೇಕು, ಅಂದ್ರೆ ಪಕ್ಷದ ಶಾಸಕರು ಈ ಸದನ ನಡೆಯುತ್ತಲ್ಲ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಾಗಿರಬೇಕು ಅಂತ ಹೇಳಲಾಗುತ್ತೆ. ಜೊತೆಗೆ ವಿಧಾನ ಪರಿಷತ್ ಚುನಾವಣೆ, ಅಂದ್ರೆ ಈ ತರ ಪ್ರಮುಖ ಚುನಾವಣೆ